ಚನ್ನಪಟ್ಟಣ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಟಿವಿ ಗಿರೀಶ್ ಅವರು 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಎಸ್ಬಿ ಧನಂಜಯ್ ಚುನಾಯಿತರಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಟಿವಿ ಗಿರೀಶ್ ಅವರು 71 ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿಗಳಾದ ದಿಲೀಪ್ ಕುಮಾರ್ ಮತ್ತು ಜೆಟಿ ಪ್ರಕಾಶ್ ವಿರುದ್ಧ ಗೆಲುವನ್ನು ಸಾಧಿಸಿದರು. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಧನಂಜಯ ಅವರು 81 ಮತಗಳನ್ನು ಪಡೆದು ಪ್ರತಿಸ್ಪರ್ಧಿ ಪ್ರಭು ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ. ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಧರ್ಮೇಂದ್ರ ಕುಮಾರ್ 71 ಮತಗಳನ್ನು ಗಳಿಸಿ ಎದುರಾಳಿ ಸಿದ್ದರಾಜಯ್ಯ ವಿರುದ್ಧ ಗೆದ್ದರು. ಖಜಾಂಚಿ ಸ್ಥಾನಕ್ಕೆ ವಸಂತಮ್ಮ, ಶಶಿಕಲಾ, ಲಕ್ಷ್ಮಮ್ಮ ಸ್ಪರ್ಧಿಸಿದ್ರು. ಈ ಪೈಕಿ ವಸಂತಮ್ಮ 52 ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾದರು. ಇನ್ನು ಉಪಾಧ್ಯಕ್ಷರಾಗಿ ಎಲ್ ಸತೀಶ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ ಮಹೇಶ್, ತಿಮ್ಮರಾಜು, ಮರಿಸ್ವಾಮಿ, ಆರಿಶ್ ಖಾನ್, ಎಚ್.ಡಿ. ಶ್ರೀಧರ್, ಮಹಿಳಾ ಮೀಸಲು ಸ್ಥಾನದಿಂದ ಕವಿತಾ ಆಯ್ಕೆಗೊಂಡರು. ಚುನಾವಣಾಧಿಕಾರಿಯಾಗಿ ಗಂಗಾಧರ್, ಸಹಾಯಕ ಚುನಾವಣಾಧಿಕಾರಿಗಳಾಗಿ ಶಿವಪ್ರಸಾದ್, ಅಂಬಿಕಾ, ಕೆಂಪರಾಜು ಕಾರ್ಯವನ್ನು ನಿರ್ವಹಿಸಿದ್ರು. ಚನ್ನಪಟ್ಟಣ ವಕೀಲರ ಸಂಘದ 2026-28 ಸಾಲಿನ 2 ವರ್ಷದ ಅವಧಿಯ ಚುನಾವಣೆಗೆ ದಿನಾಂಕ 13/4/2026 ನಿಗದಿಯಾಗಿದ್ದು, ಅದರಂತೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಗಿರೀಶ್ ಟಿವಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಎಲ್ ಸತೀಶ್, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಎಸ್ಬಿ ಧನಂಜಯ, ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಧರ್ಮೇಂದ್ರ ಕುಮಾರ್, ಖಜಾಂಚಿ ಸ್ಥಾನಕ್ಕೆ ವಸಂತಮ್ಮ ಎಂವಿ, ಕಾರ್ಯಕಾರಿ ಸಮಿತಿ ಸಾಮಾನ್ಯ ಸ್ಥಾನಕ್ಕೆ ಮಹೇಶ್ ಟಿಎಸ್, ತಿಮ್ಮರಾಜು, ಮರಿಸ್ವಾಮಿ, ಆರಿಸ್ ಖಾನ್, ಶ್ರೀಧರ ಎಚ್.ಡಿ. ಮತ್ತು ಕಾರ್ಯಕಾರಿ ಸಮಿತಿಯ ಮಹಿಳಾ ಮೀಸಲು ಸ್ಥಾನದಲ್ಲಿ ಕವಿತಾ ಪಿ.ಆರ್. ಅವರು ನಾಮಪತ್ರ ಸಲ್ಲಿಸಿ ವಿಜಯಿಯಾಗಿದ್ದಾರೆ. ಈ ದಿನ ಚನ್ನಪಟ್ಟಣ ವಕೀಲ ಸಂಘದ ಚುನಾವಣೆ ಇದ್ದು, ಈ ಚುನಾವಣೆಯಲ್ಲಿ ನಾನು 3ನೇ ಬಾರಿಗೆ ಚನ್ನಪಟ್ಟಣ ವಕೀಲ ಸಂಘದ ಅಧ್ಯಕ್ಷನಾಗಿ ಚುನಾಯಿತನಾಗಿದ್ದೇನೆ. ನನ್ನ ಚುನಾಯಿಸಿದ ಎಲ್ಲ ಹಿರಿಯ ಕಿರಿಯ ಮಹಿಳಾ ವಕೀಲರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಸಂಘದ ಪರವಾಗಿ ಅಭಿನಂದನೆ ತಿಳಿಸ್ತೇನೆ. ಮುಂದೆ ಈ ಹಿಂದೆ ಕೂಡ 2 ಬಾರಿ ನಾನು ಅಧ್ಯಕ್ಷನಾಗಿದ್ದಾಗ ಹಲವಾರು ವಕೀಲರಿಗೆ ಉಪಯೋಗವಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಮುಂದೆನೂ ಕೂಡ ಅವರ ಧ್ವನಿಯಾಗಿ 24 ಗಂಟೆನೂ ಅವರ ಕಾರ್ಯಕ್ಕೆ ನಾನು ಧ್ವನಿಯಾಗಿರ್ತೇನೆ ಅಂತ ಹೇಳಿ ಮಾಡ್ತಾರೆ. ಮತ್ತು ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೇನೆ. ನಿಮ್ಮ ಮುಂದೆ ಏನೇನು ಮಾಡಬೇಕು ಅಂದ್ಕೊಂಡಿದೆ ಸರ್? ಮುಂದೆ ಏನು ವಕೀಲರು ಮೂಲಭೂತ ಸೌಕರ್ಯಗಳು ಏನೇನಿದೆ, ನಮ್ಮದು ಕಾಂಪೌಂಡ್ ಸಮಸ್ಯೆಗಳಿದೆ, ಮತ್ತು ಕ್ಯಾಂಟೀನ್ ಒಂದು ಮಾಡಿಸ್ಬೇಕು. ಕ್ಯಾಂಟೀನ್ ವಕೀಲರಿಗೆ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ, ಹಾಗಾಗಿ ಅದಕ್ಕೆ ಒಂದು ಒತ್ತು ನೀಡುವಂಥ ಕೆಲಸವನ್ನು ಮಾಡ್ತೀವಿ.